ಒಂದು ಸಣ್ಣ ಹಳ್ಳಿಯಿಂದ ಆರಂಭವಾದ ಬದುಕು, ಕಲಬುರ್ಗಿ ನ್ಯಾಯಾಲಯದ ವಕೀಲ ವೃತ್ತಿಯಿಂದ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರೆಗೆ ಏರಿದ ಅಪರೂಪದ ಪಯಣ. ಕಾನೂನಿನ ಕಠಿಣ ಚೌಕಟ್ಟಿನೊಳಗೂ ಮಾನವೀಯ ಹೃದಯವನ್ನು ಉಳಿಸಿಕೊಂಡಂತಹ ನ್ಯಾಯಾಧೀಶರು ದೇವರಲ್ಲ, ದೇವರು ಅವರ ಕೈಯಲ್ಲಿ ಕೆಲಸವನ್ನು ಮಾಡಿಸುತ್ತಾರೆ ಎಂದು ನಂಬಿದಂತಹ ಚಿಂತಕ. ಇಂದು ನಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಲಿದ್ದಾರೆ ಭಾರತದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ಕರ್ನಾಟಕದ ಹೆಮ್ಮೆ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವರು. 2G ಸ್ಪೆಕ್ಟ್ರಮ್ನಂತಹ ಹಗರಣದ ತನಿಖೆಯಿಂದ ಹಿಡಿದು ಮಾನವೀಯ ತೀರ್ಪುಗಳವರೆಗೆ, ಇನ್ನು ಕರ್ನಾಟಕ ಲೋಕಾಯುಕ್ತ ಆಯೋಗದ ನೈತಿಕ ರಾಜೀನಾಮೆಯಿಂದ ಹಿಡಿದು ಯುವಕರಿಗೆ ಬದುಕಿನ ಸಂದೇಶ ಸಾರಿದ ಕೇವಲ ಒಬ್ಬ ನ್ಯಾಯಾಧೀಶರ ಕಥೆ ಅಲ್ಲ, ಬದಲಿಗೆ ಪ್ರಾಮಾಣಿಕತೆ, ಶಿಸ್ತು, ಮೌಲ್ಯಗಳನ್ನು ಸಾರಿದಂತಹ ನ್ಯಾಯಾಧೀಶರ ಕತೆ. ಪಾಟೀಲರು ಕೇವಲ ಕಾನೂನನ್ನು ಕಂಡಂತಹ ನ್ಯಾಯಾಧೀಶರಲ್ಲ, ಬದಲಿಗೆ ಮಾನವೀಯ ಮೌಲ್ಯಗಳ ಕಂಡಂತಹ ನ್ಯಾಯಾಧೀಶರು. ವೆಲ್ಕಮ್ ಟು ದ ಶೋ ನ್ಯಾಯದ ನಡಿಗೆ. ನಾನು ಸುಂದರ್, ನನ್ನ ಜೊತೆ ಭಾಗಿಯಾಗಿದ್ದಾರೆ ಜಸ್ಟಿಸ್ ಬಿಹೈಂಡ್ ಲಾ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಧನ್ಯವಾದಗಳು. ಸರ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಭಗವಂತನ ದಯೆ. ಸರ್ ಹೇಗಿದ್ದೀರಾ? ಹಾಗೇ ಇದ್ದೀರಾ ಸರ್. ಅದೇ ನಗು ಸರ್, ಅದೇ ಎನರ್ಜಿ, ಅದೇ ಒಂದು ಸಿಂಪ್ಲಿಸಿಟಿ, ಎನರ್ಜಿ ಇನ್ನೂ ಹಾಗೇ ಇದೆ ಸರ್. ಕಲ್ಯಾಣ ಕರ್ನಾಟಕ ಭಾಗದ ಜೋಳದ ರೊಟ್ಟಿಯ ಪ್ರಭಾವನ ಹೇಗೆ ಸರ್? ಈ ಪ್ರಶ್ನೆ ಮೊದಲೊಬ್ಬರು ಭಾಳ ಜನ ಕೇಳ್ತಾ ಇದ್ದಾರೆ ನನಗೆ, ಆದರೆ ಒಬ್ಬರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದೆ. ಸಾಂದರ್ಭಿಕವಾಗಿ ಅದನ್ನು ಮತ್ತೊಮ್ಮೆ ಇಲ್ಲಿ ಹೇಳಿದರೆ ಒಳ್ಳೆಯದಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಈಗ ನನಗೆ 86 ವರ್ಷ. ಸುಮಾರು 8-10 ವರ್ಷದ ಕೆಳಗೆ ನಾನೊಂದು ಕಾರ್ ಖರೀದಿ ಮಾಡಿದ್ದೆ, ಟೊಯೋಟಾ ಅಂತ. ಖರೀದಿ ಮಾಡಿದಾಗ ಅದಕ್ಕೆ ಹಣ ಕೊಡಬೇಕಾಗಿತ್ತು. ಒಬ್ಬರು ಸೇಲ್ಸ್ಮನ್ ನಮ್ಮ ಹತ್ರ ಬಂದರು ಚೆಕ್ ತಗೊಳ್ಳೋಗೋಸ್ಕರ. ಆ ದಿನ ಇದೇ ಜಾಗದಲ್ಲಿ ಒಂದು 8-10 ಜನ ಬೇರೆ ಬೇರೆ ಗ್ರೂಪ್ನವ್ರು ಇದ್ದರು. ಒಬ್ಬೊಬ್ಬರು ಒಂದು ಕೆಲಸಕ್ಕೆ ಬಂದಿದ್ದರು. ನಾನು ಅವ್ರನ್ನ ಕೇಳಿದೆ, ನಿಮಗೆ ಸಮಯ ಇದೆಯಾ, ಮೊದಲು ನಿಮ್ಗೆ ಚೆಕ್ ಕೊಡಲಾ ಅಥವಾ ಆಮೇಲೆ ವೆಯ್ಟ್ ಮಾಡ್ತೀರಾ? ಇಲ್ಲ ಸರ್, ನಾನು ವೆಯ್ಟ್ ಮಾಡ್ತೀನಿ ಅಂತಂದರು. ಆ 10 ನಿಮಿಷದ ಸಮಯದಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಬಂದಂಥವ್ರು, ಒಬ್ಬರು ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು, ಒಬ್ಬರು ಸಲಹೆ ಕೇಳೋಕ್ಕೆ ಬಂದಿದ್ದರು, ಒಬ್ಬರು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋಕ್ಕೆ ಬಂದಿದ್ದರು, ಬೇರೆ ಬೇರೆ. ಅವರಿಗೆಲ್ಲರಿಗೂ ನಾನು ಮಾತಾಡಿದ ಮೇಲೆ ಆ ವ್ಯಕ್ತಿ ಅವ್ರು ನೋಡ್ತಾಯಿದ್ರು ಎಲ್ಲವನ್ನು. ಒಂದು ಪ್ರಶ್ನೆ ಕೇಳಿದರು, ಸರ್ ಮೇ ಐ ಆಸ್ಕ್ ಯು ಒನ್ ಕ್ವಶನ್ ಅಂತ. ಕೇಳಿ, ಖಂಡಿತವಾಗಿ ಕೇಳಿ ಅಂದೆ. ಈ ವಯಸ್ಸಿನಲ್ಲಿ ಇಷ್ಟೊಂದು ಕ್ರಿಯಾಶೀಲರಾಗಿ, ಇಷ್ಟೊಂದು ಆ್ಯಕ್ಟಿವ್ ಆಗಿ ನೀವು ಹೇಗಿದ್ದೀರಿ, ಇದಕ್ಕೇನು ಕಾರಣ ಅಂದರು. ಆಗ ನಾನು ಅವ್ರಿಗೆ ಹೇಳಿದೆ, ಮೊದಲನೇ ಮಾತು, ನಾನು ಕೆಟ್ಟದ್ದನ್ನು ಯೋಚನೆ ಮಾಡೋದಿಲ್ಲ, ಕೆಟ್ಟದಂತೂ ಮಾಡೋದಿಲ್ಲ, ಕೆಟ್ಟದನ್ನು ಯೋಚನೆ ಕೂಡ ಮಾಡೋದಿಲ್ಲ. ಆಮೇಲೆ ಯಾವಾಗಲೂ ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಆಶಾಭಾವನೆ ನನ್ನಲ್ಲಿದೆ. ಇದು ಒಂದು. ಎರಡನೇದು, ದೇವರು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ, ಅದನ್ನು ಯಾವುದೇ ದುಶ್ಚಟಗಳಿಂದ ನಾನು ಹಾಳು ಮಾಡಿಕೊಂಡಿಲ್ಲ. ಮೂರನೇದು, ಸದಾ ಏನಾದರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ಕ್ರಿಯಾಶೀಲನಾಗಿರ್ತೀನಿ. ಯಾಕಂದರೆ ಜೀವನ ಅಂದ್ರೇ ಜೀವನೋತ್ಸಾಹ ಕಳ್ಕೊಂಡ್ರೆ ನಾವು ಬದುಕೇ ಕಳ್ಕೊಂಡಾಗುತ್ತೆ. ಆದ್ದರಿಂದ ಆ ಪ್ರಜ್ಞೆಯಿಂದ ನಾನು ಯಾವಾಗಲೂ ಒಂದಿಲ್ಲ ಒಂದು ಕೆಲಸದಲ್ಲಿ ಮಗ್ನಾಗಿರ್ತೀನಿ ಅಥವಾ ಮಾಡ್ತಾಯಿರ್ತೀನಿ. ಆಮೇಲೆ ನಾಲ್ಕನೇದಾಗಿ, ಏನಾದರೂ ಈ ದಿನ ನನ್ನಿಂದ ಏನಾದರೂ ಮಾಡೋಕ್ಕೆ ಸಾಧ್ಯ ಇದ್ದರೆ, ಯಾರಿಗಾದ್ರೂ ಸಹಾಯ ಮಾಡೋಕ್ಕೆ ಸಾಧ್ಯ ಆದರೆ ಅದನ್ನು ಮಾಡಿ ಸಂತೋಷ ಪಡೋದು. ಆಮೇಲೆ ಕೊನೆಯದಾಗಿ, ಒಳ್ಳೆಯ ಪುಸ್ತಕಗಳನ್ನು ಅಭ್ಯಾಸ ಓದ್ತೀನಿ, ಅದರ ಬಗ್ಗೆ ಚಿಂತನೆ ಮಾಡ್ತೀನಿ, ವಿಚಾರ ಮಾಡ್ತೀನಿ. ಅದರೆಲ್ಲದರ
ಬ್ಯಾಕ್ಗ್ರೌಂಡ್ ಅಂದರೆ ಮಾನವೀಯತೆ ಮತ್ತು ಮಾನವ ಮೌಲ್ಯಗಳು ಅವುಗಳ ಬಗ್ಗೆ ಒಲವು ಭಾಳ ಚಿಂತನೆ ಮಾಡ್ತಾ ಇರ್ತೀನಿ. ಈ ಎಲ್ಲ ಕಾರಣಗಳಿಂದ ನಾನು ಇಷ್ಟೊಂದು ಆ್ಯಕ್ಟಿವ್ ಆಗಿ ಅಥವಾ ಉತ್ಸಾಹದಿಂದ ಚೈತನ್ಯಮಯವಾಗಿರೋಕ್ಕೆ ಸಾಧ್ಯ ಆಗಿದೆ. ಆಮೇಲೆ ನಾನು ಕೊನೆಗೊಂದು ಮಾತು ಹೇಳಿದೆ, ಈ ವಯಸ್ಸಿನಲ್ಲಿ ದೇವರು ಎಲ್ಲ ನನಗೆ ಕೊಟ್ಟಿದ್ದಾನೆ, ಆದರೆ ಆಸೆ ಯಾವುದೂ ಇಲ್ಲ, ಆಕಾಂಕ್ಷೆ ಇದೆ. ಏನು ಆಕಾಂಕ್ಷೆ ಅಂದರೆ ಏನಾದರೂ ಇನ್ನೂ ಒಳ್ಳೆಯದು ಮಾಡಬೇಕು ನನ್ನಿಂದ ಅಂತ ಸಮಾಜಕ್ಕೆ. 2 ಪ್ರಾರ್ಥನೆಗಳು ಮಾತ್ರ ಇವೆ ಭಗವಂತನಲ್ಲಿ. 1ನೇ ಪ್ರಾರ್ಥನೆ, ಬದುಕಿರೋವರೆಗೆ ನನ್ನ ಆರೋಗ್ಯ ಚೆನ್ನಾಗಿರಲಿ ಅಂತ. 2ನೇ ಪ್ರಾರ್ಥನೆ, ಆರೋಗ್ಯ ಚೆನ್ನಾಗಿರುವವರೆಗೆ ನಾನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಬೇಕೇನಾದರೂ ಅಂತ. ಇವೆರಡು ಪ್ರಾರ್ಥನೆಗಳು ಮಾತ್ರ ಅಂತೆ. ಅದು ಇವತ್ತಿನ ಸ್ಥಿತಿಯಲ್ಲಿ 8-10 ವರ್ಷಗಳ ಹಿಂದಿನ ಮಾತು, ಇವತ್ತಿಗೂ ನಂದು ಅದೇ ಉತ್ತರ ನಿಮಗೆ. ಯಾಕಂದರೆ ಇವತ್ತು ಕೂಡ ನಾನು ಫಿಸಿಕಲಿ ಫಿಟ್ ಇದ್ದೀನಿ, ಆ್ಯಕ್ಟಿವ್, ಮೆಂಟಲಿ ಅಲರ್ಟ್ ಇದ್ದೀನಿ, ಫಂಕ್ಷನಲಿ ಫೈನ್. ಐ ಆಮ್ ಫಿಸಿಕಲಿ ಫಿಟ್, ಮೆಂಟಲಿ ಅಲರ್ಟ್ ಆ್ಯಂಡ್ ಫಂಕ್ಷನಲಿ ಫೈನ್. ದಿಸ್ ಈಸ್ ದ ರೀಸನ್. ಸರ್, ಇನ್ನು ಈಗ ನಿವೃತ್ತಿಯ ಜೀವನ, ಸಾಮಾನ್ಯವಾಗಿ ಎಲ್ಲರೂ ಸ್ನೇಹಿತರ ಜೊತೆ ಸಮಯವನ್ನು ಕಳೆಯುವಂಥ ಒಂದು ಅಭ್ಯಾಸ ಇರ್ತದೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗ್ತಾರೆ. ನೀವು ಶಿಸ್ತು ಪಾಲನೆಯಲ್ಲಿ ಮತ್ತು ಸಮಯ ಪಾಲನೆಯಲ್ಲಿ ವೆರಿ ಸ್ಟ್ರಿಕ್ಟ್ ಸರ್. ಹಾಗಿದ್ದಾಗ ಈ ಒಂದು ನಿವೃತ್ತಿ ಜೀವನದಲ್ಲಿ ಯಾವ ರೀತಿಯಾಗಿ ಸಮಯ ಪಾಲನೆಯನ್ನು ಮಾಡ್ತಾ ಇದ್ದೀರಾ ಅಂತ? ನನ್ನ ದೈನಂದಿಕ ಜೀವನ ಹೇಗಿದೆ ಅಂದರೆ, ಇದು ನಿಜ, ಶಿಸ್ತು ಮತ್ತು ಸಮಯ ಅವೆರಡು ಕೂಡ ಒಂದು ಒಳ್ಳೆಯ ಮೌಲ್ಯಗಳೇ ಅಂದ್ಕೊಳ್ತೀನಿ ನಾನು. ಅದು ಪ್ರತಿಯೊಬ್ಬರಿಗೆ ಉತ್ತಮ ಜೀವನ ನಡೆಸಬೇಕಾದ್ರೆ ಅದು ಅವಶ್ಯ ಕೂಡ. ನಾನು ಬೇಗ ಮಲಗ್ತೀನಿ, 10 ಗಂಟೆ ಸುಮಾರು, 9-10 ಗಂಟೆ ಸುಮಾರು ಮಲಗ್ತೀನಿ. 5 ಗಂಟೆ ಸುಮಾರು ಎದ್ದೇಳ್ತೀನಿ. ಆಮೇಲೆ ಬೆಳಿಗ್ಗೆ ಎದ್ದೇಳುವಾಗನೇ ಒಂದು ಪ್ರಾರ್ಥನೆ ಮಾಡಿದ್ದೇಳ್ತೀನಿ ನಾನು. ಬದುಕಿದ್ದೀನಿ, ಇನ್ನೊಂದು ದಿವಸ ನನಗೆ ಸಿಕ್ಕಿದೆ, ಬದುಕು ಕೊಟ್ಟೋದಕ್ಕಾಗಿ ಭಗವಂತನಿಗೆ ಥ್ಯಾಂಕ್ಸ್. ಆಮೇಲೆ ಒಂದು ದಿವಸ ಸಿಕ್ಕದೆ ಇನ್ನೊಂದು ಏನಾದರೂ ಒಳ್ಳೆಯ ಕೆಲಸ ಮಾಡ್ತೀನಿ. ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ, ಉತ್ಸಾಹದಿಂದ ಹೇಳ್ತೀನಿ ಸಾಯಂಕಾಲವರೆಗೆ. ಇದು ನನ್ನ ಸ್ಪಿರಿಟ್ ಡೆವಲಪ್ ಆಗ್ತದೆ. ಆಮೇಲೆ ಪ್ರಾರ್ಥನೆ ಮಾಡಿದ್ಮೇಲೆ ಕಾಫಿ ಟೀ ತಗೊಂಡು, ಆಮೇಲೆ ಒಂದು ವಾರದಲ್ಲಿ 3 ದಿವಸ ಯೋಗ ಮಾಡ್ತೀನಿ ಬೆಳಿಗ್ಗೆ. ಆಮೇಲೆ ಸ್ನಾನ ಮಾಡಿ ಪೂಜೆ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ, ನ್ಯಾಯಾಧೀಶನಾಗಿರುವಾಗ, ವಕೀಲರಾಗಿರುವ ಆ ವೃತ್ತಿಯಲ್ಲಿ ಬೇಕಾದ ಕೆಲಸನ ಸಾಯಂಕಾಲವರೆಗೆ ಅದೇ ಮಾಡ್ತಾಯಿದ್ದೆ. ಈಗ 10-11 ಗಂಟೆಯಿಂದ ಸುಮಾರು 1 ಗಂಟೆವರೆಗೆ ನಾನು ಓದ್ತೀನಿ. ವಿಷಯಗಳನ್ನ ತಿಳ್ಕೊಂಡು ಓದ್ತೀನಿ. ಅಲ್ಲಲ್ಲಿ ಅವನ್ನ ನಾನು ನೋಟ್ ಮಾಡ್ತೀನಿ. ಯಾಕಂದರೆ ಮುಂದೇನಾದರೂ ಅದ್ರ ಮೇಲೆ ಕೃಷಿ ಮಾಡಿ ಏನಾದರೂ ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ. ಆಮೇಲೆ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಮಾಡಿ, ಸಾಯಂಕಾಲ ಒಂದಷ್ಟು ವಾಕ್ ಮಾಡಿ, ಮತ್ತು ಈ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಯಾವುದಾದ್ರೂ ಕಾರ್ಯಕ್ರಮ, ಉಳಿದ ಟೈಮಿನ ಸಾಯಂಕಾಲ ಮತ್ತೆ ಓದ್ತಕ್ಕಂಥದ್ದು ಕೆಲಸ. ಇದರ ಮಧ್ಯೆ ಪ್ರತಿನಿತ್ಯ ಒಂದು 4-8 ಜನ ಬಂದೇ ಬರ್ತಾರೆ, ಭೇಟಿಯಾಗ ಅವರು ಬರ್ತಾರೆ. ಭಾಳ ಜನರಲ್ಲಿ ಬರೋರು ಏನಾದರೂ ಕೇಳ್ಕೊಳ್ಬೇಕು, ತಿಳ್ಕೊಳ್ಬೇಕು, ಅಡ್ವೈಸ್ ತಗೊಳ್ಬೇಕು ಅಂತ ಒಂದೇನಾದ್ರು ಸಮಸ್ಯೆಗಳಿಟ್ಕೊಂಡು ಬಂದಿರ್ತಾರೆ. ಕೆಲವರು ಏನಿಲ್ಲ, ಸುಮ್ಮನೆ ಬೆಟ್ಟಾಗಿ ನೀವು ಮಾತಾಡಿದರೆ ಎಷ್ಟೋ ನಮಗೆ ಒಳ್ಳೆಯದಾಗ್ತದೆ ಅಂತ ಆ ದೃಷ್ಟಿಯಿಂದ ಬರ್ತಾರೆ. ಒಟ್ಟಿನ ಮೇಲೆ ಜನ ಬರ್ತಾರೆ. ಇಲ್ಲಿ ಒಂದು ಮಾತು ನಾನು ಹಂಚ್ಕೊಳ್ಬೇಕು. ಈ ಕಾಲದಲ್ಲಿ ಸಾಮಾನ್ಯವಾಗಿ ಜನ, ಅದು ಅಧಿಕಾರದಲ್ಲಿ ಇಲ್ಲದವರು, ನಿವೃತ್ತಿ ಹೊಂದಿದವರು, ಅಂಥವ್ರ ಕಡೆ ಜನ ಬರೋದು ಭಾಳ ಕಡಿಮೆ. ಇದು
ಎಕ್ಸೆಪ್ಷನ್ಸ್ ಇರ್ಬೋದು. ಜನರಲ್ಲಿ ಸಾಮಾನ್ಯವಾಗಿ ಜನ 3 ಥರ ಜನ ಇದ್ದಾರೆ. ನಿಮ್ಮಲ್ಲಿ ಕೆಲಸ ಇಲ್ಲದೆ ಜನ ಬರೋದಿಲ್ಲ, 1ನೇ ವರ್ಗ. 2ನೇ ವರ್ಗ ಕೆಲಸ ಆದಮೇಲೆ ನಿಮ್ಮಲ್ಲಿ ಬರೋದಿಲ್ಲ. 3ನೇ ವರ್ಗ ನಿಮ್ಮಲ್ಲಿಂದ ಕೆಲಸ ಆಗುವುದಿಲ್ಲ ಅಂದ್ರೆ ಬರೋದಿಲ್ಲ. ಇವು 3 ಹೊರತಾಗಿ ಜನ ನಿಮ್ಮಲ್ಲಿಗೆ ಬರಬೇಕಾದ್ರೆ ಅದು ನಾವು ಒಳ್ಳೆಯರಾಗಿರ್ಬೇಕು. ಸಮಾಜಕ್ಕಾಗಿ ಏನಾದರೂ ನಮ್ಮಲ್ಲಿ ಮಿಡಿತ ಇರಬೇಕು. ಇವತ್ತಿಗೂ ನಾವು ನಿವೃತ್ತಿ ಹೊಂದಿದ ಮೇಲೆ ಕೂಡ ಉಪಯುಕ್ತವಾಗಿರಬೇಕು ಮತ್ತು ಪ್ರಸ್ತುತವಾಗಿರಬೇಕು. ಇಫ್ ಯು ರಿಮೇನ್ ರೆಲೆವೆಂಟ್ ಆ್ಯಂಡ್ ಯೂಸ್ಫುಲ್, ಪೀಪಲ್ ವಿಲ್ ರೆಸ್ಪೆಕ್ಟ್ ಯು. ಆ ದೃಷ್ಟಿಯಿಂದ ನಾನು ನಿವೃತ್ತಿ ಪಡೆದರೂ ಕೂಡ ಎಂದಿಗೂ ಜನ ಆ ದೃಷ್ಟಿಯಿಂದ ಬಹುಶಃ ನಾನು ಭಾಗ್ಯವಂತ ಅನ್ಕೊಳ್ತೀನಿ. ನನ್ನ ದೃಷ್ಟಿಯಲ್ಲಿ ಭಾಗ್ಯ ಯಾವುದು ಅಂದರೆ ಜನರ ಪ್ರೀತಿ ವಿಶ್ವಾಸನೇ ದೊಡ್ಡ ಭಾಗ್ಯ. ಜನ ಬಂದಷ್ಟು ಅವ್ರ ಜೊತೆಗೆ ಮಾತಾಡಿದಷ್ಟು ನನಗೆ ಖುಷಿ ಆಗ್ತದೆ. ಅದಕ್ಕೆ ಪ್ರತಿನಿತ್ಯ ಇಷ್ಟು ಜನ ಬಂದರೆ ನಾನು ಮಾತಾಡ್ತೀನಿ, ಅದರಾಗೂ ಸಮಯ ಕಳಿತೀನಿ. ಆ ಸಮಯದಲ್ಲಿ ನಾನು ಜ್ಞಾನ ದಾಸೋಹ ಮಾಡ್ತೀನಿ. ಜ್ಞಾನ ದಾಸೋಹ ಅಂದರೆ ಏನು? ಇದಕ್ಕೆ ಪೂರಕವಾಗಿ ಹೇಳಬೇಕಾದ್ರೆ ನಾವು ಜೀವನದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ಹುದ್ದೆಯಲ್ಲಿ, ಅದು ಯುವಕರಿರಲಿ ವಯಸ್ಸಾದವರಿರಲಿ ಯಾರೇ ಇರಲಿ, ಪ್ರತಿಯೊಬ್ಬರಿಗೂ ಒಂದು ತಮ್ಮ ಜೀವನದಲ್ಲಿ ಜ್ಞಾನ ಪಡಿತಾರೆ ಮತ್ತು ಅನುಭವನೂ ಪಡಿತಾರೆ. ಜ್ಞಾನ ಮತ್ತು ಅನುಭವ, ನಾವು ಪಡೆದಂಥ ಜ್ಞಾನ ಮತ್ತು ಅನುಭವ ಕೇವಲ ನಮ್ಮ ತಲೆಯಲ್ಲಿ ಉಳಿದರೆ ಅದು ಗೋದಾಮು. ಅದನ್ನು ನೀವು ಹಂಚಿಕೊಂಡ್ರೆ ಇನ್ನೊಬ್ಬರಿಗೆ ದಾರಿದೀಪ ಅಥವಾ ಮಾರ್ಗದರ್ಶನ ಆಗ್ತದೆ. ಇದು ಕೇವಲ ನನಗಷ್ಟೇ ಅಲ್ಲ, ಇದು ಎಲ್ಲರೂ ಜ್ಞಾನ ಪಡೆದವರು, ಅನುಭವ ಪಡೆದವರು ಅದನ್ನು ಸಮಾಜದ ಜೊತೆಗೆ ಹಂಚಿಕೊಳ್ಬೇಕು. ಈ ವಿಷಯದಲ್ಲಿ ಒಂದು ಘಟನೆ, ಒಂದು ಸಭೆಯಲ್ಲಿ ಆ ಸಭೆಯ ಅಧ್ಯಕ್ಷರು ಎಲ್ಲರನ್ನು ಕೇಳ್ತಾರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಭೂಮಿ ಯಾವುದು ಅಂತ. ಅಲ್ಲಿ ಉತ್ತರ ಕೊಡ್ತಾರೆ, ಗಲ್ಫ್ ದೇಶದ ಈ ಆಯಿಲ್ ಫೀಲ್ಡ್ಸ್. ಇವರು ಅಧ್ಯಕ್ಷರು ಹೇಳ್ತಾರೆ ನೋ ಅಂತಾರೆ. ಇನ್ನೊಬ್ಬರು ಹೇಳ್ತಾರೆ ಆಫ್ರಿಕಾ ಖಂಡದ ಡೈಮಂಡ್ ಫೀಲ್ಡ್ಸ್, ಆಯಿಲ್ ಫೀಲ್ಡ್ಸ್ ಆಫ್ ಗಲ್ಫ್ ಕಂಟ್ರೀಸ್, ಡೈಮಂಡ್ ಫೀಲ್ಡ್ಸ್ ಆಫ್ ಆಫ್ರಿಕಾ, ಅದನ್ನು ನೋ ಅಂತಾರೆ ಅವರು. ಹಾಗಿದ್ರೆ ಏನು ಅಂತ ಎಲ್ಲರಿಗೆ ಆಶ್ಚರ್ಯ ಆಗ್ತದೆ. ಅವ್ರು ಹೇಳ್ತಾರೆ, ಎಲ್ಲಕ್ಕಿಂತ ಶ್ರೀಮಂತ ಭೂಮಿ ಅಂದರೆ ಸ್ಮಶಾನ ಅಂತಾರೆ ಅವರು. ಗೋರಿ ಸ್ಮಶಾನ. ಅದ್ಯಾಕೆ ಹೇಳ್ತಾರೆ ಅಂದರೆ, ಲಕ್ಷಾಂತರ ಜನ ವಿದ್ಯಾವಂತರು, ಜ್ಞಾನ ಪಡೆದವರು, ಅನುಭವ ಪಡೆದವರು ಅದನ್ನು ಹಂಚಿಕೊಳ್ಳದೆ ಸತ್ತೋಗಿದ್ದಾರೆ. ಅದಕ್ಕೆ ಅದೆಲ್ಲ ಮಣ್ಣಲ್ಲಿ ಮಣ್ಣಾಗಿದೆ, ಇಲ್ಲದಿದ್ದರೆ ಸುಟ್ಟು ಭಸ್ಮ ಆಗಿದೆ. ಅದಕ್ಕೆ ಸಾಯುವುದಕ್ಕಿಂತ ಮೊದಲು ಹಂಚಿಕೊಳ್ಬೇಕಂತ. ಅದಕ್ಕೆ ಅದನ್ನು ನೋಡಿದ ಮೇಲೆ ಒಬ್ಬರು ಒಂದು ಪುಸ್ತಕ ಬರೆದಾರೆ, ಟಾಡ್ ಹೆನ್ರಿ ಅಂತ. ಆ ಪುಸ್ತಕದ ಹೆಸರು ಡೈ ಎಂಪ್ಟಿ ಅಂತ. ಡೈ ಎಂಪ್ಟಿ ಅಂದರೆ ಬರಿದಾಗಿ ಸಾಯಿ ಅಂತ. ನಮ್ಮಲ್ಲಿ ನಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ಹೇಳ್ತೇವೆ ನಾವು, ಕೊಟ್ಟು ಹೋಗು ಇಲ್ಲವೇ ಬಿಟ್ಟು ಹೋಗು ಅಂತ. ಕೊಟ್ಟು ಹೋಗು ಇಲ್ಲವೇ ಬಿಟ್ಟು ಹೋಗುವಂಥ ಈ ಮಾತು ಬಹುಶಃ ಸಂಪತ್ತಿಗೆ ಸಂಬಂಧಪಟ್ಟಿದೆ, ಆಸ್ತಿ, ಹಣ, ಇದಕ್ಕೆ. ಆದರೆ ಜ್ಞಾನ ಮತ್ತು ಅನುಭವ ಇದು ಸ್ವಲ್ಪ ಇನ್ನೂ ಎತ್ತರದ ಮಟ್ಟದಲ್ಲಿ. ಏಕೆಂದರೆ ಕೊಟ್ಟು ಹೋಗೋದು ಬಿಟ್ಟು ಹೋಗೋದ್ರೆ ಇದರಲ್ಲಿ ಬಿಟ್ಟು ಹೋಗೋದೇ ಮುಖ್ಯ, ಅಂದರೆ ಹಂಚ್ಕೊಂಡು ಹೋಗೋದು. ಅದಕ್ಕೆ ಬರಿದಾಗಿ ಅಂದರೆ ನಮ್ಮ ಜ್ಞಾನ ಮತ್ತು ಅನುಭವನ ಹಂಚ್ಕೊಳ್ಬೇಕಂತ. ಆ ದೃಷ್ಟಿಯಿಂದ ಇದು ನನಗೆ ಆ ಪುಸ್ತಕ ಓದೋದಕ್ಕಿಂತ ಮೊದಲಿಂದಲೂ ಈ ಥರದ ಭಾವನೆ ಇದೆ. ಜಡ್ಜ್ ಆಗಿದ್ದಾಗ, ಲಾಯರ್ ಆಗಿದ್ದಾಗ ಯಾವಾಗಲೂ ಸಮಯ ಸಿಕ್ಕಾಗಲ್ಲ ಈ ಕೆಲಸ ನಾನು ಮಾಡ್ತಾಯಿದ್ದೆ. ವಿಶೇಷವಾಗಿ ಈಗ ಬರ್ತಕ್ಕಂಥ ಜನಕ್ಕೆ ನಾವು
ಜ್ಞಾನ ಮತ್ತು ಅನುಭವ ಜ್ಞಾನ ಹಂಚಿಕೊಳ್ಳೋದು, ಅದಕ್ಕೆ ನಾನು ಜ್ಞಾನ ದಾಸೋಹ ಅಂತೀನಿ. ಅನ್ನದಾಸ ಅಕ್ಷರದಾಸೋಹ ಜೊತೆಗೆ ಜ್ಞಾನ ದಾಸೋಹ ಅಂತಕ್ಕಂಥದ್ದು ಒಂದು ವಿಚಾರ ಇಟ್ಕೊಂಡು ಸಮಯ ಕೊಟ್ಟು ನಾನು ಬಹಳ ದಣಿವಿಲ್ಲದೆ ಎಲ್ಲರಿಗೆ ಸಮಯ ಕೊಟ್ಟು ಮಾತಾಡ್ತೀನಿ. ಕಾರಣ ಅಂದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕಾದ್ರೆ, ಸಮಾಜಕ್ಕೆ ಒಳ್ಳೆಯದಾಗಬೇಕಾದ್ರೆ ಒಳ್ಳೆಯವರ ಸಂಖ್ಯೆ ಬೆಳಿಬೇಕು. ಯಾವುದೇ ಪಕ್ಷ, ಯಾವುದೇ ಧರ್ಮ, ಯಾವುದೇ ರಾಜಕೀಯ ವ್ಯವಸ್ಥೆ ಇದ್ದರೂ ಕೂಡ ಅಲ್ಲಿರ್ತಕ್ಕಂಥ ಜನ ಒಳ್ಳೆಯವರಾದರೆ ಜನಕ್ಕೆ ತಾನಾಗಿ ಒಳ್ಳೆಯದಾಗ್ತದೆ. ಆದ್ದರಿಂದ ನಾವು ವಿಷಯಗಳನ್ನು ಹಂಚಿಕೊಳ್ಳೋದ್ರಿಂದ, ಜ್ಞಾನ ದಾಸೋಹ ಮಾಡೋದರಿಂದ ಒಳ್ಳೆಯದಾಗ್ತದೆ ಎಂಬ ದೃಷ್ಟಿಯಿಂದ ಅದನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಬೇಸರವಿಲ್ಲದೆ ಆ ಕೆಲಸ ಮಾಡ್ತೀನಿ. ಅದು ಒಂದೇ ಒಂದು ಟೆಸ್ಟ್ ಅಂದರೆ, ಸುಮ್ಮನೆ ಕೇಳೋರಲ್ಲ, ಅವರು ಮನಸ್ಸಿನಿಂದ ಕೇಳೋರು, ನಿಜವಾಗಿ ಅವರಿಗೆ ದಾಹ ಇದ್ದವರು, ಜ್ಞಾನದ ಕೇಳ್ಕೋಬೇಕು ತಿಳ್ಕೊಂಬರು ನೋಡಿ ಮಾತಾಡ್ತೀನಿ. ಇಲ್ಲರೆ ಅವ್ರು ಬಂದು ನಮಸ್ಕಾರ ನಮಸ್ಕಾರ ಅಂತ ಮಾತು ಕಳಿಸ್ತೀನಿ. ಇದು ಇವತ್ತು ಕೂಡ ನಾನು ಮಾಡ್ತಕ್ಕಂಥ ಕೆಲಸ. ಇನ್ನೊಂದು ಇದಕ್ಕೇನು ಸೇರಿಸ್ಕೊಡ್ತಾಯಿದೆ ಅಂದರೆ, ನಾನು ಸಾಹಿತ್ಯ ಸೇವೆ ಮಾಡ್ತಕ್ಕಂಥದ್ದು ನಾನು ನಿವೃತ್ತಿ ಆದಮೇಲೆ ಇದೊಂದು ಪ್ರವೃತ್ತಿನೇ ಆಗಿದೆ. ಬರಿತಾ ಇದ್ದೀನಿ. ಒಂದು ಸುಮಾರು 20 ಪುಸ್ತಕಗಳು ಇದುವರೆಗೆ ನಾನು ಬರೆದಿದ್ದೀನಿ. ಇತ್ತೀಚಿನೊಂದು ನನ್ನ ಆತ್ಮಚರಿತ್ರೆ, ಕಳೆದ ಕಾಲ ನಡೆದ ದೂರ, ಅದರದೇ ಇಂಗ್ಲೀಷ್ ವರ್ಷ ಅಂದರೆ ಟೈಮ್ ಸ್ಪೆಂಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್, ಎರಡು ಒಂದೇ ದಿವಸ ಬಿಡುಗಡೆ ಆಗಿವೆ. ಬೇರೆ ಬೇರೆ ಕೊಟೇಶನ್ಸ್ ಎಲ್ಲ ಬರೆದಿರ್ತೀನಿ. ಈ ರೀತಿಯಾಗಿ ನಾನು ಸಮಯವನ್ನು ಕಳೀತಾ ಇದ್ದೀನಿ.